ನಮಸ್ಕಾರ. ನಿನ್ನೆ ಕರ್ನಾಟಕದ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿ ಬಂದಂತ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗಿಲಿಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜನಿವಾರ ಧರಿಸಲು ಬಂದಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಪರೀಕ್ಷೆ ಬರೆಯಲಿಕ್ಕಾಗಿ ನಿರಾಕರಣೆ ಮಾಡಿದಂತ ಘಟನೆ ನಡೆದಿದೆ. ಇದು ಅತ್ಯಂತ ಖಂಡನೀಯ ಇದೆ. ಬ್ರಾಹ್ಮಣರ ಒಂದು ಪವಿತ್ರವಾದಂತ ಜನಿವಾರ ಅವರ ಧಾರ್ಮಿಕ ಹಕ್ಕಿದೆ. ಅದನ್ನ ಇವತ್ತು ಪರೀಕ್ಷೆ ಸಂದರ್ಭದಲ್ಲಿ ತೆಗಿಲಿ ಅಂತ ಹೇಳುವಂತದ್ದು ಅವರ ಧಾರ್ಮಿಕ ಭಾವನೆಗಳ ಮೇಲೆ, ಧಾರ್ಮಿಕ ಹಕ್ಕಿನ ಮೇಲೆ ಮಾಡಿದಂತ ಆಘಾತ ಇದೆ. ಇದು ನಮ್ಮ ಸಂವಿಧಾನದ ಆರ್ಟಿಕಲ್ 25ರ ಉಲ್ಲಂಘನೆ ಇದೆ ಮತ್ತು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮೇಲೆ ಮಾಡಿದಂತ ಒಂದು ಆಘಾತ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ದುರ್ದೈವ ಅಂತ ಹೇಳಿದ್ರೆ ಬುರ್ಕಾ ಧರಿಸಿ ಎಕ್ಸಾಮ್ ಬರೀಬಹುದು, ಆದರೆ ಹಿಂದೂಗಳು ಜನಿವಾರ ಧರಿಸುವಂಗಿಲ್ಲ, ಮಂಗಲಸೂತ್ರ ಧರಿಸುವಂಗಿಲ್ಲ, ಬಳೆ ಧರಿಸುವಂಗಿಲ್ಲ. ಈ ತರ ಧಾರ್ಮಿಕ ಚಿಹ್ನೆಗಳನ್ನ ಪರೀಕ್ಷೆ ಹೆಸರಿನಲ್ಲಿ, ಶಾಲೆ ಹೆಸರಿನಲ್ಲಿ ನಿಷೇಧ ಮಾಡ್ತಾ ಇರುವಂತದ್ದು ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಮಾಡ್ತಾ ಇರುವಂತ ಆಘಾತ ಇದೆ, ಆಕ್ರಮಣ ಇದೆ. ನಮ್ಮ ದೇಶದ ಸಂವಿಧಾನದ ಹಿಂದೂಗಳ ಧಾರ್ಮಿಕ ಹಕ್ಕನ್ನ ಕಸಿಯುವ ವ್ಯವಸ್ಥಿತ ಷಡ್ಯಂತ್ರ ಇದೆ. ಇವತ್ತು ಜನಿವಾರವನ್ನು ನಿಷೇಧಿಸುವವರು ನಾಳೆ ನೀವು ಜುಟ್ಟನ್ನು ಧರಿಸಿ ಬರಬೇಡಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು. ಹಿಂದೂಗಳ ಧಾರ್ಮಿಕ ಏನು ಅಧಿಕಾರ ಏನಿದೆ, ಅವರ ಪ್ರಾಕ್ಟೀಸಸ್ ಏನಿದೆ, ಅದನ್ನ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ.